Hello everyone. I am solving fifth question from the chapter Depreciation and Investment Allowances. So question ಬಂದ್ಬಿಟ್ಟು from the following particulars of assessee for the previous year ending 31st 3 2023. Calculate the total depreciation for the assessment year 2024 and indicate the return on value as on 31st 3 2023. ಓಕೆನಾ. ಸೊ ಏನಪ್ಪ ಅಂತಂದರೆ ಸರ್ಟನ್ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ. ಸೊ ಇಯರ್ ಎಂಡಿಂಗ್ದು. ಸೊ ದ ಅಸೆಸ್ಮೆಂಟ್ ಇಯರ್ 23-24 ಇದೆ, ಬಟ್ ಅವೈಲೇಬಲ್ ಇರುವಂಥ ಇನ್ಫಾರ್ಮೇಷನ್ 22-23 ಇದೆ. ಓಕೆನಾ. ಸೊ ರಿಟರ್ನ್ ಆನ್ ವ್ಯಾಲ್ಯೂ ಮತ್ತು ಡೆಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ ಸಮ್ ಇನ್ಫಾರ್ಮೇಷನ್. ದೇ ಹ್ಯಾವ್ ಗಿವನ್ ಬ್ಲಾಕ್ಸ್ ಆಫ್ ಅಸೆಟ್ಸ್, ರಿಟರ್ನ್ ಆನ್ ವ್ಯಾಲ್ಯೂ ಆ್ಯಸ್ ಆನ್ 1/4/2022 ಮತ್ತು ರೇಟ್ ಆಫ್ ಡೆಪ್ರಿಸಿಯೇಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಕ್ಲಿಯರಾ? ಸೊ ಬೆಟರ್. ಸೊ ಬಿಫೋರ್ ವಾಚಿಂಗ್ ಸೊಲ್ಯೂಷನ್ ನೀವು ಕ್ವಶನ್ಸನ್ನು ಒಂದ್ಸತಿ ಅಬ್ಸರ್ವ್ ಮಾಡಿತ್ತು ಬರ್ಕೊಂಡ್ರೆ ಭಾಳ ಬೆಟ್ರ್ ಅಂತ ನನ್ನ ಒಪಿನಿಯನು. ಸೊ ಸಿ ಎ ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸನ್ನು ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಎ ಇಸ್ ದೇರ್, ಬಿಲ್ಡಿಂಗ್ ಬಿ ಇಸ್ ದೇರ್, ಟೋಟಲ್ ವ್ಯಾಲ್ಯೂ ಇಸ್ 8 lakh rupees. ಸೊ ಇದು ರೇಟ್ ಆಫ್ ಡೆಪ್ರಿಸಿಯೇಷನ್ ಬಂದ್ಬಿಟ್ಟು 10%. ಓಕೆನಾ. ಇನ್ನು ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್ ಬಂದ್ಬಿಟ್ಟು ಪ್ಲಾಂಟ್ ಎಮ್ ಆ್ಯಂಡ್ ಪ್ಲಾಂಟ್ ಏನಿದೆ 5 lakh rupees ಇದೆ. ಡೆಪ್ರಿಸಿಯೇಷನ್ ಬಂದ್ಬಿಟ್ಟು 15% ಇದೆ. ಓಕೆನಾ. ಇನ್ನು ಥರ್ಡ್ ಬ್ಲಾಕ್ ಆಫ್ ಅಸೆಟ್ ಬಂದ್ಬಿಟ್ಟು ಫರ್ನಿಚರ್ ಇದೆ 1 lakh rupees ವ್ಯಾಲ್ಯೂದು. ಇದು 10% ಡೆಪ್ರಿಸಿಯೇಷನ್ ಇದೆ. 10, 15, 10% ಓವರ್ ಆಲ್ ಬ್ಲಾಕ್ದಿರುವಂಥ ಡೆಪ್ರಿಸಿಯೇಷನ್. ಅಗೇನ್ ದೇ ಹ್ಯಾವ್ ಗಿವನ್ ಸರ್ಟನ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ದೀಸ್ 3 ಬ್ಲಾಕ್ಸ್. ಸೊ ಈ 3 ಬ್ಲಾಕ್ಗೆ ಸಂಬಂಧಪಟ್ಟಂತೆ ಇನ್ನಿತರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಟ್ ಈಸ್ ಆನ್ 1/12/2022. ಸೊ ಡಿಸೆಂಬರ್ಲಿ ಅ ನ್ಯೂ ಬಿಲ್ಡಿಂಗ್ ಸಿ ಬಿಲಾಂಗಿಂಗ್ ಟು ದ ಫಸ್ಟ್ ಬ್ಲಾಕ್ ಆಫ್ ಅಸೆಟ್ ವಾಸ್ ಪರ್ಚೇಸ್ಡ್. ಸೊ ನ್ಯೂ ಬಿಲ್ಡಿಂಗ್ ಸಿ ಅನ್ನು ಏನು ಮಾಡ್ತಾರಪ್ಪ ಅಂದರೆ 2 lakh rupeesಗೆ ಡಿಸೆಂಬರ್ ಮಂತಲ್ಲಿ ಪರ್ಚೇಸ್ ಮಾಡ್ತಾರೆ. ಓಕೆನಾ. ಆಮೇಲೆ ಓಲ್ಡ್ ಬಿಲ್ಡಿಂಗ್ ಎ ವಾಸ್ ಸೋಲ್ಡ್ ಫಾರ್ ₹5 lakh. ಓಲ್ಡ್ ಬಿಲ್ಡಿಂಗ್ ಏನು ವ್ಯಾಲ್ಯೂ ಇತ್ತಲ್ವ ಅದರಲ್ಲಿ 5 lakh rupeesಅನ್ನು ಏನಪ್ಪ ಅಂದರೆ ಸೇಲ್ ಮಾಡ್ತಾರೆ. ರೈಟ್. ಇನ್ನು ನ್ಯೂ ಮಷಿನರಿ ಸೆಕೆಂಡ್ ಬ್ಲಾಕಲ್ಲಿ ಮಷಿನರಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಝೆಡ್ ಬಿಲಾಂಗಿಂಗ್ ಟು ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ ವಾಸ್ ಆಲ್ಸೋ ಪರ್ಚೇಸ್ಡ್. ಸೊ ನ್ಯೂ ಮಷಿನರಿ ಝೆಡನ್ನು ಪರ್ಚೇಸ್ ಮಾಡ್ತಾರೆ 1 lakh rupeesಗೆ ಆನ್ 1/1/2023ಗೆ. ಓಕೆನಾ. ಆಮೇಲೆ ಫರ್ನಿಚರ್ ಆಫ್ ಥರ್ಡ್ ಬ್ಲಾಕ್ ಆಫ್ ಅಸೆಟ್ ವಾಸ್ ಅಕ್ವೈರ್ಡ್ ಆನ್ 1/2/2023 ಫಾರ್ 40,000. ಆಮೇಲೆ ಥರ್ಡ್ ಬ್ಲಾಕಲ್ಲಿ ಫರ್ನಿಚರನ್ನು ಪರ್ಚೇಸ್ ಮಾಡಿದ್ದಾರೆ. ಎಡಿಷನ್ ಇನ್ಫಾರ್ಮೇಷನ್ ಏನಿದೆ, ಸಿ ಬಿಲ್ಡಿಂಗ್ ಪರ್ಚೇಸ್ ಆಗಿದೆ, ಎ ಬಿಲ್ಡಿಂಗ್ ಸೇಲ್ ಆಗಿದೆ, ಝೆಡ್ ಮಷಿನರಿ ಪರ್ಚೇಸ್ ಆಗಿದೆ, ಆಮೇಲೆ ಫರ್ನಿಚರ್ 40,000 ಪರ್ಚೇಸ್ ಆಗಿದೆ. ಇಷ್ಟು ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಬೈ ಕನ್ಸಿಡರಿಂಗ್ ಆಲ್ ದಿಸ್ ಇನ್ಫಾರ್ಮೇಷನ್ ವಿ ವಿಲ್ find the solution or we will solve the problem. So solution is here. So calculation of depreciation and return on value or return on value and depreciation. Okay na. So particulars is there, return on value column is there, depreciation column is there. ನಿಮ್ಮ ಕಾಲಮ್ಸ್ ಯಾವ ರೀತಿ ಬೇಕೋ ಆ ಥರ ನೀವು ಹಾಕೋಬೋದು, ಅಥವಾ ಇಲ್ಲೇ ಬೇಕಾದರೆ ಡೆಪ್ರಿಷಿಯೇಷನ್ ರಿಟರ್ನ್ ಆನ್ ವ್ಯಾಲ್ಯೂ ಬಿಫೋರ್ ಡೆಪ್ರಿಷಿಯೇಷನ್ ಅಂತಲೂ ಹೇಳಿ ಹಾಕೋಬೋದು. ಓಕೆನಾ. ಸೊ ಸಿ ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ ಬಿಲ್ಡಿಂಗನ್ನು ಕೊಟ್ಟಿದ್ದಾರೆ. ಅದು ರಿಟರ್ನ್ ಆನ್ ವ್ಯಾಲ್ಯೂ ಆಫ್ ಬಿಲ್ಡಿಂಗ್. ಸೊ ಎರಡು ಬಿಲ್ಡಿಂಗ್ದು ಕಂಬೈನ್ ಆಗಿ 8 lakh rupees ಇದೆ. ಸೊ ಆಮೇಲೆ ಏನು ಮಾಡಿದ್ದಾರೆ, ನ್ಯೂ ಬಿಲ್ಡಿಂಗನ್ನು ಪರ್ಚೇಸ್ ಮಾಡಿದ್ದಾರೆ ಅವರು. ಓಕೆನಾ. 1/12/2022ಗೆ 2 lakh rupeesಗೆ. ಸೊ ಕಂಬೈನ್ ಆಗಿ 10 lakh rupees ವ್ಯಾಲ್ಯೂ ಆಗುತ್ತೆ. ಆಮೇಲೆ ಬಿಲ್ಡಿಂಗ್ ಎ ಅನ್ನು ಏನಪ್ಪ ಅಂದರೆ ಸೇಲ್ ಮಾಡಿದ್ದಾರೆ 5 lakh rupeesಗೆ. ಹಾಗಾದರೆ ಸೊ ಕಂಪನಿ ಹತ್ರ ಉಳಿಯುವಂಥ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 5 lakh rupees ಬಿಫೋರ್ ಡೆಪ್ರಿಷಿಯೇಷನ್ ಅಂತ ಹೇಳಿ ಹೇಳ್ತಾರೆ. ಓಕೆನಾ. ಇನ್ನು ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ ಬಂದುಬಿಟ್ಟು ಡೆಪ್ರಿಷಿಯೇಷನ್ ರೇಟ್ ಎಷ್ಟಿದೆ, 10% ಇದೆ. ಸೊ ದಾಟ್ಸ್ ವೈಲ್ ಏನು ಮಾಡ್ತೀವಿ, ಡೆಪ್ರಿಷಿಯೇಷನ್ನ ಲೆಸ್ ಮಾಡ್ತೀವಿ, ಲೆಸ್ ಡೆಪ್ರಿಷಿಯೇಷನ್ ಆಫ್ ರಿಟರ್ನ್ ಆನ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಸೊ ರಿಮೈನಿಂಗ್ ಬಿಲ್ಡಿಂಗ್ ಎ ಆ್ಯಂಡ್ ಬಿ ಫಾರ್ 1 year. ಸೊ 8 lakh rupeesಲಿ 5 lakh rupees ಮಾರಿದ್ದಾರೆ ಅವರು. ದಾಟ್ಸ್ ವೈ 3 lakh rupees ಬ್ಯಾಲೆನ್ಸ್ ಉಳಿಯುತ್ತೆ. ಇನ್ನು ಅದರ ಮೇಲೆ 10% ಡೆಪ್ರಿಷಿಯೇಷನ್ ಮಾಡಿದರೆ 30,000 ಡೆಪ್ರಿಷಿಯೇಷನ್ ಸಿಗುತ್ತೆ. ಇದು ನ್ಯೂ ಬಿಲ್ಡಿಂಗನ್ನು ಡಿಸೆಂಬರಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ 182 days ಕಂಪ್ಲೀಟ್ ಆಗೋದಿಲ್ಲ. ದಾಟ್ಸ್ ವೈ 50% ಮಾತ್ರ ಏನಪ್ಪ ಅಂದರೆ ಡೆಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನ್ಯೂ ಬಿಲ್ಡಿಂಗ್ ವ್ಯಾಲ್ಯೂ 2 lakh rupees ಇದೆ. ಅದರ ಮೇಲೆ 10% ಅಂದರೆ 20,000 ಬಂತು. ಅದರ 50% ಅಂದರೆ 10,000. ಸೊ ಟೋಟಲ್ ಎರಡೂ ಒಂದು ಬಿಲ್ಡಿಂಗ್ನ ಡೆಪ್ರಿಷಿಯೇಷನ್ ಬಂದ್ಬಿಟ್ಟು 40,000. ಆಮೇಲೆ ಇನ್ನು ಮೇಲ್ಗಡೆ ಏನಿದೆ ಅವೈಲೇಬಲ್ ಬ್ಯಾಲೆನ್ಸ್ 5 lakh ಅಲ್ಲಿ
40,000 ಡೆಪ್ರಿಷಿಯೇಷನ್ ಲೆಸ್ ಮಾಡಿದ್ರೆ 4,60,000 ನಮಗೆ ಏನಪ್ಪ ಅಂದರೆ ವ್ಯಾಲ್ಯೂ ಅವೈಲೇಬಲ್ ಆಗುತ್ತೆ. ಓಕೆನಾ. ಸೊ ಅಲ್ಲಿ ಸಪ್ರೇಟ್ ಕಾಲಮ್ ಡೆಪ್ರಿಷಿಯೇಷನ್ ಇದ್ದ ಸಪ್ರೇಟ್ ಕಾಲಮಲ್ಲಿ ಡೆಪ್ರಿಷಿಯೇಷನ್ನ ಮೆನ್ಷನ್ ಮಾಡಿದ್ದೀವಿ. ಯಾಕಪ್ಪ ಅಂದರೆ ನಮಗೆ ಟೋಟಲ್ ಡೆಪ್ರಿಷಿಯೇಷನ್ ಮತ್ತು ರಿಟರ್ನ್ ಆನ್ ವ್ಯಾಲ್ಯೂ ಬೇಕಾಗಿರೋದನ್ನ ಈ ಥರ ಸಪ್ರೇಟ್ ಕಾಲಮ್ಸ್ಗಳನ್ನ ಮಾಡ್ಕೊಂಡಿದ್ದೀವಿ. ಓಕೆನಾ. ಸೊ ದಿಸ್ ಈಸ್ ವಾಟ್ ಇನ್ಫಾರ್ಮೇಷನ್ ಅಬೌಟ್ ಫಸ್ಟ್ ಬ್ಲಾಕ್ ಆಫ್ ಅಸೆಟ್. ಕರೆಕ್ಟಾ. ಆಲ್ರೆಡಿ 2 ಬಿಲ್ಡಿಂಗ್ಸ್ ಇದ್ದಾವೆ, ನ್ಯೂ ಬಿಲ್ಡಿಂಗ್ ಪರ್ಚೇಸ್ ಆಗಿದೆ. ಓಕೆನಾ. ಆಮೇಲೆ ಇರುವಂಥ ಈ ಬಿಲ್ಡಿಂಗಲ್ಲಿ ಸೇಲ್ ಆಗಿದೆ, ಅವೈಲೇಬಲ್ ವ್ಯಾಲ್ಯೂ 5 lakh ಇದೆ. ಇನ್ನು ರಿಮೈನಿಂಗ್ ಬಿಲ್ಡಿಂಗ್ 3 lakh ಮೇಲೆ 10% ಡೆಪ್ರಿಷಿಯೇಷನು, ನ್ಯೂ ಬಿಲ್ಡಿಂಗ್ ಮೇಲೆ 10% ಆ್ಯಂಡ್ 50% ಹಾಫ್ ಪರ್ಸೆಂಟ್ ಡೆಪ್ರಿಷಿಯೇಷನ್ ಮಾತ್ರ ಏನಪ್ಪ ಅಂದರೆ ಕನ್ಸಿಡರ್ ಮಾಡ್ತೀವಿ. ಇದು ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್ ದಟ್ ಈಸ್ ಪ್ಲಾಂಟ್ ಬರ್ತವೆ M&N. ಸೊ ಅದರ ರಿಟರ್ನ್ ವ್ಯಾಲ್ಯೂ ಬಂದುಬಿಟ್ಟು 5 lakh rupees. ಇದು ನ್ಯೂ ಪ್ಲಾಂಟ್ Z ಪರ್ಚೇಸ್ ಮಾಡ್ತಾರೆ 1 lakh rupeeಗೆ. ಓಕೆನಾ. ಹಾಗಿದ್ರೆ ಇದರ ಟೋಟಲ್ ಅವೈಲೇಬಲ್ ವ್ಯಾಲ್ಯೂ ರಿಟರ್ನ್ ಆನ್ ವ್ಯಾಲ್ಯೂ ಬಿಫೋರ್ ಡೆಪ್ರಿಷಿಯೇಷನ್ ಎಷ್ಟು ಅವೈಲೇಬಲ್ ಆಗುತ್ತೆ? 6 lakh rupees. ಓಕೆನಾ. ಇನ್ನು ಇದರಲ್ಲಿ ಡೆಪ್ರಿಷಿಯೇಷನ್ ಬಂದುಬಿಟ್ಟು ಪ್ಲಾಂಟ್ M&N ಕಂಪ್ಲೀಟ್ ಆಗಿ 1 year ಇದ್ದಾವೆ. 15% ರೇಟ್ ಆಫ್ ಡೆಪ್ರಿಷಿಯೇಷನ್ ಇದೆ. 75,000 ಏನಪ್ಪ ಅಂದರೆ ಪ್ಲಾಂಟ್ M&N ಮೇಲೆ ಡೆಪ್ರಿಷಿಯೇಷನ್ ಸಿಕ್ತು. ಇನ್ನು ಅವ್ರೇನು ಮಾಡಿದ್ದಾರೆ, ಪ್ಲಾಂಟ್ Z ಪರ್ಚೇಸ್ ಮಾಡಿದ್ದಾರೆ 1 lakh rupeeಗೆ. ಆಮೇಲೆ ಇದು 1/1/23ಗೆ ಪರ್ಚೇಸ್ ಇದೆ. 182 days ಕಂಪ್ಲೀಟ್ ಆಗೋದಿಲ್ಲ, ದ್ಯಾಟ್ಸ್ ವೈ 50%. ಓಕೆ. ಹಾಗಿದ್ರೆ 1 lakh ಇಂಟು 15% ಇಂಟು 50% ಮಾಡಿದರೆ 7,500 ಡೆಪ್ರಿಷಿಯೇಷನ್ ಸಿಗುತ್ತೆ. ಓಕೆನಾ. ಇನ್ನು ಟೋಟಲ್ ವ್ಯಾಲ್ಯೂ ಎಷ್ಟಿದೆ? 2 ಮಷಿನರಿದು 6 lakh ಇದೆ. 6 lakhಲ್ಲಿ ಡೆಪ್ರಿಷಿಯೇಷನ್ ವ್ಯಾಲ್ಯೂ 82,500 ಲೆಸ್ ಮಾಡಿದರೆ ರಿಟರ್ನ್ ಆನ್ ವ್ಯಾಲ್ಯೂ 5,17,500 ಉಳಿಯುತ್ತೆ. ಓಕೆನಾ. ಟೋಟಲ್ ಡೆಪ್ರಿಷಿಯೇಷನ್ 82,500. ಓಕೆ. ದಿಸ್ ಇಸ್ ವಾಟ್ ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್. ಇನ್ನು ಥರ್ಡ್ ಬ್ಲಾಕ್ ಆಫ್ ಅಸೆಟ್ ಬಂದುಬಿಟ್ಟು ಫರ್ನಿಚರ್ ಇದೆ. ಸೊ ಇದು ರಿಟರ್ನ್ ಆನ್ ವ್ಯಾಲ್ಯೂ ಆನ್ 1/4/2022 ಬಂದುಬಿಟ್ಟು 1 lakh ಇದೆ. ಸೊ ನೀವು ಫರ್ನಿಚರನ್ನು ಪರ್ಚೇಸ್ ಮಾಡಿದರೆ 40,000ಗೆ. ಸೊ ಕಂಬೈನ್ ಆಗಿ ಎರಡತ್ರ ವ್ಯಾಲ್ಯೂ ಬಂದುಬಿಟ್ಟು 1,40,000 ಬರುತ್ತೆ. ದಟ್ ಈಸ್ ರಿಟರ್ನ್ ಆನ್ ವ್ಯಾಲ್ಯೂ ಬಿಫೋರ್ ಡೆಪ್ರಿಷಿಯೇಷನ್. ಓಕೆನಾ. ಇನ್ನು ಲೆಸ್ ಡೆಪ್ರಿಷಿಯೇಷನ್ನ ಮಾಡ್ತೀವಿ. ಓಲ್ಡ್ ಫರ್ನಿಚರ್ 1 year ಕಂಪ್ಲೀಟ್ ಆಗಿ ಅವೈಲೇಬಲ್ ಇದೆ, ಅದ್ರ ಮೇಲೆ 10% ಮಾಡಿದ್ರೆ 10,000 ಡೆಪ್ರಿಷಿಯೇಷನ್ ಸಿಗುತ್ತೆ. ನ್ಯೂ ಫರ್ನಿಚರ್ 1 to Februaryಗೆ ಪರ್ಚೇಸ್ ಆಗೋದ್ರಿಂದ 182 days ಕಂಪ್ಲೀಟ್ ಆಗೋದಿಲ್ಲ. ಸೊ ದ್ಯಾಟ್ಸ್ ವೈ 50%. 40,000 ಇಂಟು 10%, ಅದ್ರ ಮೇಲೆ 50% ಮಾಡಿದ್ರೆ 2,000 ನಮಗೆ ಡೆಪ್ರಿಷಿಯೇಷನ್ ಆನ್ ನ್ಯೂ ಫರ್ನಿಚರ್ ಸಿಗುತ್ತೆ. ಸೊ ಟೋಟಲ್ 12,000 ಏನಪ್ಪ ಅಂದರೆ ಡೆಪ್ರಿಷಿಯೇಷನ್. ಸೊ 1,50,000ಅಲ್ಲಿ 12,000 ಲೆಸ್ ಮಾಡಿದರೆ 1,28,000 ಸಿಗುತ್ತೆ. ಸೊ ಇನ್ನು ಟೋಟಲ್ ಡೆಪ್ರಿಷಿಯೇಷನ್ ಬಂದುಬಿಟ್ಟು 12,000. ಇನ್ನು ಓವರಾಲ್ 3 ಬ್ಲಾಕ್ದು ರಿಟರ್ನ್ ವ್ಯಾಲ್ಯೂ ಬಂದುಬಿಟ್ಟು 11,05,500 ಬರುತ್ತೆ. ಇನ್ನು ಓವರಾಲ್ ಡೆಪ್ರಿಷಿಯೇಷನ್ ಬಂದುಬಿಟ್ಟು 1,34,500 ಏನಪ್ಪ ಅಂದರೆ ಓವರಾಲ್ ಡೆಪ್ರಿಷಿಯೇಷನ್ ಬರುತ್ತೆ. ದಿಸ್ ಈಸ್ ವಾಟ್ solution for the problem. If you have any doubts, so please put in the comment box, and thank you so much for watching this video.